ಕೃಷ್ಣ ಸರ್ ನೀ ಬೇಗನೆ ಬಾರೋ. ಸರ್ ಫಿಲಿಪ್ ಸಾಲ್ಟ್ ಇಲ್ದಿರೋದು ತುಂಬಾ ಮೈನಸ್ ಪಾಯಿಂಟ್ ಅಂತ ಅನ್ಸ್ತಾ ಇಲ್ವಾ? ಯಾಕಂದ್ರೆ ಜೇಕಬ್ ಬೆಥೆಲ್ ಬಂದು ಬರೀ ಟ್ರೈಲರ್ ತೋರಿಸ್ಬಿಟ್ಟು ಫಿಲಮೇ ತೋರಿಸ್ತಾ ಇಲ್ಲ ಅವರು. ಬರೀ ಟ್ರೈಲರ್ ತೋರಿಸ್ಬಿಟ್ಟು ಹೋಗ್ತಿದ್ದಾರೆ. ಇವಾಗ ವಿರಾಟ್ ಕೊಹ್ಲಿ ಮತ್ತೆ ಜೇಕಬ್ ಬೆಥೆಲ್ ವಿಕೆಟ್ ಬಿತ್ತು ಅಂದ್ರೆ ಈಗ ಬರೋ ಬ್ಯಾಟ್ಸ್ಮನ್ ಗಳೆಲ್ಲ ಗುದ್ದಕ್ಕೆ ನೋಡ್ತಿದ್ದಾರೆ, ಕನ್ಸಾಲಿಡೇಟ್ ಮಾಡಿ ಪಿಚ್ ನೋಡ್ಕೊಂಡು ಆಡಿ ಒಂದು ಟೀಮ್ ನ ಜಾಸ್ತಿ ಒಂದು 180+ ಆದ್ರೂ ತಗೊಂಬರಕ್ಕೆ ಟ್ರೈ ಮಾಡ್ತಿಲ್ಲ, ಎಲ್ಲರೂ ಗುದ್ದಕ್ಕೆ ನೋಡ್ತಿದ್ದಾರೆ. ಕೃಷ್ಣ ಕೂಡ ನಮ್ಮ ಭಾಷೆನೇ ಮಾತಾಡ್ತಾ ಇದ್ದಾರೆ, ಟ್ರೈಲರ್ ತೋರಿಸಿದ್ದಾರೆ, ಗುತ್ತಾ ಇದ್ದಾರೆ ಅಂತ. ಎಸ್, ಜೇಕಬ್ ಬೆಥೆಲ್ ಇನ್ನಿಂಗ್ಸ್ ಡ್ಯೂ ಇದೆ. ಈಗ ಲಾ ಆಫ್ ಆವರೇಜಸ್ ಅಂತ ಮಾತಾಡ್ತೀವಲ್ಲ, ಇದುವರೆಗೂ ಜಸ್ಟ್ ಆ ಟೀಸರ್ ಬಿಟ್ಟಿದ್ದಾರೆ. ಇವತ್ತು ಒಂದು ಒಳ್ಳೆ ಪಿಕ್ಚರ್ ಅನ್ಫೋಲ್ಡ್, ಅಟ್ಲೀಸ್ಟ್ ಫಸ್ಟ್ ಹಾಫ್ ಅಟ್ಲೀಸ್ಟ್ ಬರಬೇಕು ಇವತ್ತು, ಅಂದ್ರೆ 50 ಅಟ್ಲೀಸ್ಟ್ ಬಂತು ಅಂತ ಹೇಳಿದ್ರೆ ಅದ್ಧೂರಿ ಆರಂಭ ಆಗುತ್ತೆ ಆರ್ ಸಿ ಬಿಗೆ ಈ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಂತ ಊಹೆ ಮಾಡ್ತಾ ಇರೋದು ನಾನು. ಬಟ್ ಬ್ಯಾಕ್ ಮಾಡಬೇಕು, ಸಾಲ್ಟ್ ಹೌದು ನಮ್ಮ ಒರಿಜಿನಲ್ ಚಾಯ್ಸ್. ಜೇಕಬ್ ಬೆಥೆಲ್ ನ ತಗೊಂಡಿರೋದೇ ಇದಕ್ಕೋಸ್ಕರ. ಸಾಲ್ಟ್ ಅವೈಲೇಬಲ್ ಇಲ್ಲ ಅಂದ್ರೆ ಅವ್ರ ಸ್ಥಾನ ನೀವು ತುಂಬಬೇಕು, ಒಂದು ಒಳ್ಳೆ ರ್ಯಾಬಿಟ್ ಸ್ಟಾರ್ಟ್ ನ ಕೊಡಬೇಕು ಅಂತ. ನಾನು ಇಂಟ್ರೆಸ್ಟಿಂಗ್ ಆಗಿ ಜೇಕಬ್ ಬೆಥೆಲ್ಗಿಂತ ವಿರಾಟ್ ಕಡೆ ನಾನು ಇವತ್ತು ನೋಡ್ತಾ ಇರೋದು. ಕಿರಿಕ್ ಪಿಚ್ ಅಂತ ಬಂದಾಗ ಅಥವಾ ಪಿಚ್ ತಕ್ಕಂಗೆ ತಮ್ಮ ಗೇಮ್ ನ ಅಡಾಪ್ಟ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಇರೋ ಬ್ಯಾಟರ್ ಯಾರು ಅಂದ್ರೆ ನಮ್ಮ ಪ್ರಕಾರ ವಿರಾಟ್ ಕೊಹ್ಲಿ. ಸೊ ಇವತ್ತು ಫಸ್ಟ್ ಬ್ಯಾಟಿಂಗ್ ಆಗ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಗ್ಲಿ ವಿರಾಟ್ ಮೆಜಾರಿಟಿ ಆಫ್ ದಿ ಓವರ್ಸ್ 16 ಓವರ್ 18 ಓವರ್ ಆಡಿದ್ರು ಅಂತ ಹೇಳಿದ್ರೆ ಹಣ ಒಂದು ಒಳ್ಳೆ ಮೊತ್ತ ಕಲೆ ಹಾಕೇ ಹಾಕ್ತಾರೆ ನಮ್ಮ ಆರ್ ಸಿ ಬಿ, ಅದು ಫಸ್ಟ್ ಇರ್ಲಿ ಸೆಕೆಂಡ್ ಇರ್ಲಿ. ಹಾಗಾಗಿ ವಿರಾಟ್ ಬಹಳ ಇಂಪಾರ್ಟೆಂಟ್ ಇವತ್ತು ಅನ್ಸ್ತಾ ಇದೆ.